ಗುಡ್ ಬೈ ಮೈ ಡಿಯರ್ ಫೇವ್ರೆಟ್ ಪರ್ಸನ್. ಕೆಲವೊಂದು ಗುಡ್ ಬೈ ಅನ್ನೋದು ಹೀಗೂ ಇರುತ್ತೆ ಅಲ್ವಾ? ಅದು ಸಿಟ್ಟಿಂದ ಬರಲ್ಲ, ಸೈಲೆನ್ಸಿಂದ ಬರುತ್ತೆ. ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಟ್ರೈನ್ ಹೋದ್ರೂ ಕಾಯ್ತಾ ಇರೋ ಹಾಗೆ. ಬಿಕಾಸ್ ನೀನು ಆಲ್ರೆಡಿ ಹೊರಟಾಗಿದೆ. ಅದಕ್ಕೆ ನೀನು ಯಾವತ್ತೂ ನನಗೆ ಫೇವ್ರೆಟ್ ಪರ್ಸನ್ ಆಗಿದ್ದೆ ಆ್ಯಂಡ್ ಆಗಿರ್ತೀಯ ಕೂಡ. ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ತಯಾರಾಗಿದ್ದೆ. ಬಟ್ ಏನು ಎಲ್ಲ ಬದಲಾಗಿದೆ ಅಲ್ವಾ? ಎಸ್, ಮೇ ಬಿ ದಟ್ಸ್ ಯು. ಅಂತೂ ನೀನು ಬದಲಾಗೇ ಬಿಟ್ಟಿದೀಯ. ನಿನಗೋಸ್ಕರ ಅದೆಷ್ಟೋ ಸಾರಿ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಟೆ. ನಿನ್ನ ಲೈಫ್ನಲ್ಲಿ ಸ್ವಲ್ಪ ಜಾಗ ಕೊಟ್ಟರೆ ಅರ್ಥ ಮಾಡ್ಕೊಂಡು ಬದುಕಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ. ಆದರೆ ನೀನು ಅದನ್ನು ಅಬ್ಸರ್ವ್ ಕೂಡ ಮಾಡಲೇ ಇಲ್ಲ. ತುಂಬ ಸೆಲ್ಫಿಶ್ ಆಗಿಬಿಟ್ಟೆ ಕಣೋ ನೀನು. ನಿನಗೋಸ್ಕರ ಕಾದೆ, ನಿನ್ನ ಮೊದಲಿನ ಥರ ಆಗ್ಬೋದು ಅಂತ ಅಂದ್ಕೊಂಡೆ. ಇಲ್ಲ, ನೀನು ಚೇಂಜ್ ಆಗಿದೀಯ. ನಿನ್ನ ಕಳ್ಕೊಳ್ಳೋದಷ್ಟು ಈಸಿ ಅಲ್ಲ. ಅದು ಹೇಗೆ ಅನ್ಸುತ್ತೆ ಗೊತ್ತಾ? ನನ್ನನ್ನೇ ನಾನು ಕಳ್ಕೊಂಡೇನೋ ಅನ್ನೋ ಹಾಗೆ ಫೀಲ್ ಆಗುತ್ತೆ. ನಾನೇನು ರಿವೆಂಜ್ ತಗೊಳ್ತಾ ಇಲ್ಲ ನಿನ್ನ ಮೇಲೆ. ಇದು ಕೂಡ ಒಂಥರ ಪ್ರೀತಿನೇ. ನಿನಗೆ ಯಾವುದೇ ಥರ ತೊಂದರೆ ಕೊಡ್ತೇನೆ, ನನ್ನ ಪಾಡಿಗೆ ನಾನು ಸೈಲೆಂಟಾಗಿ ಹೋಗ್ತಾ ಇದ್ದೀನಿ. ಗುಡ್ ಬೈ ಮೈ ಡಿಯರ್ ಫೇವ್ರೆಟ್ ಪರ್ಸನ್.